ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೀ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಲ್ಲಿ ಬಂದಿತ್ತೀಗ? ಇನ್ನು ಹಿಂದಿದ್ದು ಮುಗುದಿಲ್ಲ. ಏವಂ ಯತಾ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ಅದಾಗಬೇಕೀಗ. ಮೊದಲೇನು ಹೇಳಿದರು? ಎಲ್ಲರೂ ಯಾಕೆ ಅದನ್ನು ಮಾಡೋದಿಲ್ಲ ಅಂತ ಕೇಳಿದರೆ, ದೈವಿ ಸಂಪತ್ತಿನವರೇ ಬೇರೆ, ಆಸರಿ ಸಂಪತ್ತಿನವರೇ ಬೇರೆ, ಮಧ್ಯದವರೇ ಬೇರೆ. ಆದ್ದರಿಂದ ವಿಷಯ ಹೀಗಿದ್ದರೂ ಕೂಡ ಅವರು ಅದನ್ನು ತಿಳಿಯೋದಿಲ್ಲ. ಅತ್ರ ವಿಹಿತಂ ಸರ್ವಂ ಕರ್ಮ ವಿಷ್ಣು ಸ್ಮರಣ ಸಹಕೃತಮೇವ ಕರ್ತವ್ಯಂ ನತು ತದ್ರಹಿತಮಿತ್ಯತ್ರ ಪ್ರಮಾಣಮಾಹ ಸ್ಮರ್ತವ್ಯ ಇತಿ. ಅತ್ರ ವಿಹಿತಂ ಸರ್ವಂ ಕರ್ಮ ವಿಷ್ಣು ಸ್ಮರಣ ಸಹಕೃತಮೇವ ಕರ್ತವ್ಯಂ. ಎಷ್ಟು ಇಂಪಾರ್ಟೆಂಟ್. ಇಷ್ಟೆಲ್ಲ ಕರ್ಮ ಮಾಡಿದರೂ ಕೂಡ ಕರ್ಮನೇ ಮಾಡಲಿಲ್ಲ, ಅಪರಾಧ. ಕರ್ಮ ಮಾಡಿದ, ಏನು ಮಾಡಲಿಲ್ಲ ಅವನು? ವಿಷ್ಣು ಸ್ಮರಣೆನೇ ಮಾಡಲಿಲ್ಲ. ಅವಾಗ ಏನಾಯ್ತು? ಅದು ನತು ತದ್ರಹಿತ ಬಿತ್ಯತ್ರ ಪ್ರಮಾಣಮಾಹ. ಯಾತಕ್ಕೆ ಹಾಗೆ ಮಾಡಬೇಕು ಅಂದರೆ ಸ್ಮರ್ತವ್ಯ ಐತಿ. ರಸೀದಿ ಕೇಳ್ತೀವಿ ಯಾರನ್ನೋ, ಅವನೇನು ಮಾಡಿದ? ಬರ್ಕೊಟ್ರೆ ಸೀಲ್ ಹಾಕಿ. ಒಪ್ಪೋದಿಲ್ಲ ಅವ್ರು. ಬರ್ಕೊಟ್ರೆ ಏನು ಬೇಕು ಅಂತಾರೆ ಅದಕ್ಕೆ? ಸೀಲ್ ಹಾಕಿ ಕೊಡೋದಿಲ್ಲ. ಆ ಸೀಲ್ ಹಾಕಿರೋ ಕೆಲಸ ಒಪ್ಪೋದಿಲ್ಲ. ಲೆಟರ್ಡಲ್ಲಿ ಕೊಡು ಅಂತ ಕೇಳ್ತಾನೆ. ಯಾಕೆ? ಸೀಲಾಗಿ ಇಲ್ಲೇ ಹಾಕಿದ್ದು, ಇದಕ್ಕೆ ಅಲ್ಲಿ ಡೂಪ್ಲಿಕೇಟ್ ಇಲ್ಲ, ಇಲ್ಲೇ ಬಂತು. ಅಲ್ಲಿ ಕೊಟ್ಟಾಗ ಏನಾಗುತ್ತಾಗ ರೆಕಾರ್ಡ್ ಇರುತ್ತೆ ಅವರಲ್ಲಿ. ಗೊತ್ತಾಯ್ತಾ? ಸೊ ಈ ಥರ ಕೊಡೋದು ಬೇಕಿಲ್ಲ, ಯಾವ್ದು ಬೇಕು ನಮಗೆ, ಈಗ ಅದನ್ನು ಕೊಡು ಅಂತ ಕೇಳ್ತಾರೆ. ಇದ್ದ ಹೋದ್ರೆ ಏನಾಯ್ತು? ಅಲ್ಲಿಗೆ ನಾವು ಕೊಟ್ಟಿದ್ದು ಇವನು ತಗೋ, ಅವನಿಗೆ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ರಸೀದಿ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ ಅಂತ ಗ್ಯಾರಂಟಿ? ಅಲ್ಲಿಗೆ ಹೋಗಲೇಬೇಕು ಅಂತ ಗ್ಯಾರಂಟಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಸ್ಮರಣೆ ಮಾಡದೆ ಹೋದರೆ ಮಾಡಿದ್ದಲ್ಲಿ ಏನಾಗುತ್ತೆ? ಅಲ್ಲಿಗೆ ವ್ಯರ್ಥ ಆಗೋದ್ರಿಂದ ಉಪಯೋಗ ಇಲ್ಲ. ಸ್ಮರ್ತವ್ಯ ಇತಿ ಸ್ವಸ್ವದೇಹೇ ಪ್ರವಿಷ್ಟೋ ಹರಿ ನಿತ್ಯಂ ಸ್ಮರಣೀಯ ಏವ. ನಾವು ಎಲ್ಲ ಕೆಲಸ ಮಾಡ್ತಿರೋದು ಯಾರಿಂದ? ನಾವೀಗ ದೇಹದಿಂದ ಮಾಡ್ತಿರೋದ್ರಿಂದ ಸದಾಕಾಲ ಸ್ಮರಣೆ ಮಾಡ್ತಾನೇ ಇರಬೇಕು. ನತು ವಿಸ್ಮರ್ತವ್ಯ, ಅವನು ಬಿಡಕ್ಕೆ ಸಾಧ್ಯ ಇಲ್ಲ. ಯತಃ ಸರ್ವೇ ವಿಧಯ ನಿಷೇಧಾಶ್ಚ ಏತಯೋ ಸ್ಮರಣ ವಿಸ್ಮರಣಯೋ ಕ್ರಮಾತ್ ಕಿಂಕರಾಃ ಭೃತ್ಯಾ ಏವ. ಇದು ಪ್ರಧಾನ. ಬ್ಯಾಂಕ್ನಲ್ಲಿ ಎಟ್ಟೋಗಿದ್ದ, ಕ್ಯಾಶಿಯರ್ ದುಡ್ಡು ಕೊಟ್ಟ, ಇಟ್ಬಿಟ್ಟ, ಮುಗಿದೋಯ್ತು. ಮರು ಸುದ್ದಿ ಕ್ಯಾಶಿಯರ್ ಟ್ರಾನ್ಸ್ಫರ್ ಆದ ಅಂಥೇಳಿ ಗೊತ್ತಾಯ್ತು. ಯಾರು ಕೂಡ ನೋಡ್ತಾ ಕೊಡೋದಿಲ್ಲ. ಟ್ರಾನ್ಸ್ಫರ್ ಕ್ಯಾಶಿಯರ್ ಇದ್ದಾನೋ ಚೇಂಜ್ ಆಗಿ ಯಾರು ನೋಡ್ತಾ ಕೊಡೋದಿಲ್ಲ. ಯಾತಕ್ಕೆ? ನಾವು ಕೊಟ್ಟಿರೋದು ಯಾರಿಗೆ? ಬ್ಯಾಂಕ್ ಕ್ಯಾಶಿಯರ್ಗೆ ಕೊಟ್ಟಿದ್ದಲ್ಲ, ಕೈಯಲ್ಲಿ ಕೊಟ್ಟಿದ್ದು ಕ್ಯಾಶಿಯರ್ಗೆ ಹೊರತು ಕೊಟ್ಟಿದ್ದು ಯಾರಿಗೆ? ಬ್ಯಾಂಕಿಗೆ. ರಸೀದಿ ನಮ್ಮ ಹತ್ರ ಇದೆ. ಈಗ ಅವಾಗ ಏನಾಯ್ತು? ಆ ಟ್ರಾನ್ಸ್ಫರ್ ಆಗಲಿ ಸತ್ತೋಗಲಿ ಕೇರೆ ಮಾಡೋದಿಲ್ಲ ಅವು. ಬಟ್ ಅವನ ಕೈಲೇ ಇಲ್ಲಕ್ಕೆ ಅಂತ ಕೊಟ್ಟಿದ್ದ, ಪಕ್ಕದ ಮನೆಯವನು ಅಂತೇಳಿ ದಾರಿಯಲ್ಲಿ ಹೋಗ್ಬಿಟ್ಟವನು. ಅವಾಗ ಏನಾಯ್ತು? ಪ್ರಾಬ್ಲಮ್ ಶುರುವಾಯಿತು. ಅವ್ನು ಹೋಗೋದಿಲ್ಲ, ದುಡ್ಡು ಹೋಯ್ತಾಳೆ ಶುರು ಮಾಡಿದ. ಯಾಕೆ? ಬ್ಯಾಂಕ್ ಮುಟ್ಟೇ ಇಲ್ಲ. ಬ್ಯಾಂಕ್ ಮುಟ್ಟೇ ಇಲ್ಲ. ಅದರಿಂದಾಗಿನೇ ಅವನು ಹೋದಾಗ ಹೋಗೇ ಬಿಡ್ತಾನೆ. ಅಲ್ಲಿಗೆ ಹೋದ್ಮೇಲೆ ಏನಾದರೂ ನಮಗೆ ಯೋಚನೆ ಇರೋದಿಲ್ಲ. ಅದಕ್ಕೆ ದೇವರಿಗೆ ಒಪ್ಪಿಸಿ ಆದಮೇಲೆ ಅದೇನು ಸಾಧ್ಯ ಇಲ್ಲ. ಈಗ ಯಾರೋ ಕದಿಲಕ್ಕೆ ಸಾಧ್ಯ ಇಲ್ಲ. ಯಾವ ದೇವಲ್ಲ ಕದಿಬೋದು? ಇನ್ನು ಬಿಟ್ವೀನ್ ಕದಿಲಕ್ಕೆ ಸಾಧ್ಯತೆ ಇದೆ. ಅಷ್ಟರೊಳಗೆ ದೈತ್ಯರು ಹಾಗೆ ಬರ್ತಾರೆ. ಆದ್ದರಿಂದ ವಾಯುದೇವ್ರ ಮೂಲಕ ಸ್ಮರಣೆ ಮಾಡಿಬಿಟ್ರೆ ಏನಾದ್ರು ಸಮರ್ಪಣೆ ಮಾಡಿದ್ರೆ ಏನಾಗುತ್ತದ? ಕದಿಲಕ್ಕೆ ಅವ್ರನ್ನ ಹೊಡಕ್ಕೆ ತಗೋಬೇಕು. ಇವರು ಅವ್ರು ಹೊಡೆಯೋ ಶಕ್ತಿ ಯಾರಿಗಿಲ್ಲ. ಅದರಿಂದಾಗಿನೇ ಬಂತಲ್ಲ ಆಖಣಾಶ್ವ ಸಮ. ಅವರು ದೇವ್ರಿಗೆ ಮುಟ್ಟುತ್ತೆ ಅಂತ. ಇನ್ಯಾರ ಕೈಲಿ ಕೊಟ್ಟರು ಕೂಡ ಏನಾಗುತ್ತೆ? ಅವ್ರ ಪಾಪ ಅವನೇ ಮೋಸ ಮಾಡೋ ಚಾನ್ಸ್ ಕೊಂದಿದೆ. ಮೋಸದಲ್ಲಿ ಎರಡು ವಿಧ. ಬ್ಯಾಂಕಿಗೆ ಕಳಿಸಿ ದುಡ್ಡು ಮುಟ್ಲಿಲ್ಲ, ಯಾಕೆ ಇವನೇ ತಿಂದು ಹಾಕ್ಬಿಟ್ಟ. 10,000 ಕೊಟ್ಟು ಬಸ್ ಹತ್ಕೊಂಡು ಎಲ್ಲ ಹೋಗ್ಬಿಟ್ಟವ್ರು ಆ ಕಡೆ. ಅವ್ನು ಇಲ್ಲಿ ಮೋಸ ಮಾಡಿದ. ಇನ್ನೂ ಅವ್ನು ಪಾಪ ಪ್ರಾಮಾಣಿಕ ಕೊಡ್ಲಕ್ಕೆ ಹೋದ, ಇದಾಗಲೇ ಒದಗಿಸ್ಕೊಂಡು ಇವನೇ ಕಿತ್ಕೊಂಡ, ದರೋಡೆ ಮಾಡಿಬಿಟ್ಟ. ಸೊ ದೋಷ ಇವನಲ್ಲಿಲ್ಲ, ಯಾರಲ್ಲಿದೆ? ನಾವು ದೇವತೆಗಳ ಮೂಲಕ ಕೊಟ್ಟಾಗ ದೇವತೆಗಳು ಮೋಸ ಮಾಡೋದಿಲ್ಲ. ಬಟ್ ಹಸುರಲ್ಲಿ ಏನು ಮಾಡ್ತಾರೆ? ಹೊಡೆದು ಕಿತ್ಕೊತಾರೆ. ದೇವತೆಗಳಿಗೆ ಕೊಡ ಬೇರೆ ಕೊಟ್ಟರೆ ಅವರೇ ಒಯ್ದುಬಿಡ್ತಾರೆ ಫಸ್ಟ್ ಅವರು. ಇಲ್ಲೂ ಕೂಡ ಅನೇಕ ವೆರೈಟಿ ಇದೆ. ಕ್ಷುದ್ರ ದೇವತೆಗಳ ಮೂಲಕ ಕೊಟ್ಟಾಗ ಅದು ವೇಸ್ಟ್, ಟೋಟಲಿ ವೇಸ್ಟ್. ಆ ದಾರಿ ಹೋಗೋದೇ ಇಲ್ಲ. ಬಟ್ ದೇವತೆಗಳ ಮೇಲೆ ಕೊಟ್ಟಾಗ ಅಲ್ಲಿ ರಿಸ್ಕ್ ಇದೆ. ದೇವತೆಗಳಿಗೆ ಏನಿಲ್ಲ, ಹೇಳಿಲ್ಲ. ATM ತರೋ ಕಾಲಕ್ಕೆ ಒತ್ತಿಸ್ಕೊಂಡು ಹೋದ್ರು. ATMನೇ ಒಯ್ದ್ರು ಒಂದು ಕೇಸ್, ಅದು ಅವರೇ ಹಾಕ್ಲಿಲ್ಲ, ಒಯ್ದುಬಿಟ್ರು ಒಂದು ಕೇಸ್. ಇನ್ನೊಂದು ಕೇಸು ಅದು ತರಬೇಕಾದ್ರೆ ಯಾರೋ ಒತ್ತಿಸ್ಕೊಂಡ, ದರೋಡೆ ಮಾಡಿದ್ರು, 2ನೇ ಕೇಸ್ ಅದು. ಆ ರೀತಿ ದೇವತೆಗಳೆಲ್ಲ ಮೋಸ ಮಾಡೋದಿಲ್ಲ. ಸೊ ಅವರು ಹಸುರರು ಮಾತ್ರ ಏನು ಮಾಡ್ತಾರೆ? ಅವ್ರು ಅಟ್ಯಾಕ್ ಮಾಡಿ ಕಿತ್ಕೊಂಡ್ಬಿಡ್ತಾರೆ. ಆದರೆ ಅಟ್ಯಾಕ್ ಮಾಡದಂತಹ ಮಾಧ್ಯಮ ಯಾವುದಂದ್ರೆ ವಾಯುದೇವ. ಅವ್ರಿಗೆ ಕೊಟ್ಟರೆ ಏನಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಪ್ರಕಾಶರಿಗೆ ಅಂತ ಕೊಟ್ಟರೆ ಭೀಮಸೇನ ಹಾಕ್ಬಿಟ್ರು. ಯಾಕೆ? ಅವ್ರ ಕೈಲಿ ಕೊಟ್ಟಿದ್ದು ಎಲ್ಲೂ ಮಿಸ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಸರಿಯಾದ ಸ್ಥಳಕ್ಕೆ ಪಟ್ಟಿಸ್ತಾರೆ. ಆದ್ದರಿಂದ ವಾಯುದೇವರ ಮೂಲಕನೇ ಕೊಡಬೇಕು. ಅದೇ ಅರ್ಥ ಮಾಡಿಕೊಂಡ್ರೆ ಭಾರತೀಯರ ಮುಖ್ಯ ಪ್ರಾಣ ಅಂತ ಕಥಾ ಎಂಬುದಕ್ಕೆ ಒಳ್ಳೆ ಅರ್ಥ ಬರೋದು. ಮುಂದೆ ನೀನು ಬಂದಿಲ್ಲ. ಅದು ಇದಾದ ಮೇಲೆ ಮುಂದಿನ ಪ್ರಶ್ನೆ. ಈಗ ವಿಷ್ಣು ಸ್ಮರಣೆ ಮಾಡದೆ ಯಾವ ಕೆಲಸವನ್ನೂ ಮಾಡಬಾರದು. ಯಾವುದು ವಿಧಿ, ಯಾವ ವಿಹಿತ ಏನು ಕೆಲಸ ಮಾಡಿದ್ರು ಕೂಡ ಏನಿರಬೇಕಲ್ಲಿ? ವಿಷ್ಣು. ನಿಷಿದ್ಧ ಏನು ಕೆಲಸ ಮಾಡಿದ್ರು ಕೂಡ ಏನಿರಬೇಕಲ್ಲಿ? ವಿಷ್ಣು ಸ್ಮರಣೆ ಇರಬೇಕು. ವಿಷ್ಣು ಸ್ಮರಣೆ ಈರುಳ್ಳಿ ತಿನ್ನೋದಿಲ್ಲ, ಐ ಡೋಂಟ್ ಲೈಕ್ ಇಟ್ ಅಂದ. ನೀವು ಪುಣ್ಯ ಬಂತು, ಫುಲ್ ಪುಣ್ಯ ಬರೋದಿಲ್ಲ. ಯಾತಕ್ಕೆ? ನನಗಿಷ್ಟ ಇಲ್ಲ ಅಂತ ಬಿಟ್ಟನೆ ಹೊರತು ಬೇರೆ ಅಲ್ಲ. ಆದರೆ ನನಗೆ ಈರುಳ್ಳಿ ತಿನ್ನೋದಿಲ್ಲ, ಶಾಸ್ತ್ರ ಹೇಳಿದೆ,
ಅದು ದೇವರ ಅಪ್ಪಣೆ. ಅವಾಗೇನು ಬಂತು? ಅದು ಫುಲ್ ಮಾರ್ಕ್ಸ್ ಆಗ. ಇಲ್ಲಿ ನನಗಿಷ್ಟ ಇಲ್ಲ ಅಂತ ಹೇಳಿದರೆ ಇಷ್ಟ ಇದ್ರೆ ತಿಂದ್ಬಿಡ್ತೆ ಅಂತ ಆಯ್ತಲ್ಲ. ಅವನಿಗೇನು ಬರಲಿಲ್ಲ? ಮುಖ್ಯ ಪುಣ್ಯ ಇಲ್ಲ, ಅವನಿಗೆ ಮುಖ್ಯ ಪುಣ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಈರುಳ್ಳಿ ತಿಳ್ಸಕ್ಕೆ ಯಾರು ಹೊಟ್ಟೆ ತುಂಬಿದೆ ಅಂತ ಹೇಳಿದ ಅಂದರೆ ಈರುಳ್ಳಿ ಇಷ್ಟ ಇದೆ, ತಿನ್ನೋ ಜಾಗ ಇಲ್ಲ ಅಂತ ಬಿಟ್ಟು ಅವನು ಈರುಳ್ಳಿ ತಿಂದಿಲ್ಲ ಅಂಬೋದು ಕರೆಕ್ಟೇ, ಪುಣ್ಯ ಬಂದಿಲ್ಲ ಅವನಿಗೆ. ಯಾತಕ್ಕೆ? ಪುಣ್ಯ ಏನೂ ಬರಲಿಲ್ಲ. ಯಾಕೆ? ಇದು ರೆಡಿ ಟು ಈಟ್. ಇನ್ನೊಬ್ಬನು ಇಷ್ಟ ತಿನ್ನಲಿಲ್ಲ, ಬಟ್ ಇಷ್ಟ ಇಲ್ಲ ಅಂತ ತಿನ್ನಲಿಲ್ಲ, ಅವನಿಗೆ ಪುಣ್ಯ ಬರಲಿಲ್ಲ. ಆರೋಗ್ಯ ಬಂತ ಹೊರತು ಪುಣ್ಯ ಬರಲಿಲ್ಲ. ಆದರೆ ಯಾವ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಈರುಳ್ಳಿ ಭಕ್ಷಣಂ ನಕ ನಿಷೇಧ ಹೇಳಿಬಿಟ್ರೆ ಏನಾಯ್ತು ಅಲ್ಲಿಗೆ? ಫುಲ್ ಮಾರ್ಕ್ಸ್ ಬಂತವ್ರಿಗೆ. ನಮಗೂ ಇಷ್ಟ ಇಲ್ಲ, ದೇವರು ಹೇಳಿದ್ದಾನೆ ಎಂಬತ್ತು ದೃಷ್ಟಿಯಿಂದನೇ ಇಷ್ಟ ಇಲ್ಲ. ಇನ್ನೂ ಕೆಲ ಐ ಲೈಕ್ ಇಟ್, ಬಟ್ ಶಾಸ್ತ್ರ ಬೇಡ ಅಂತ ತಗೊಳ್ಳೋದಿಲ್ಲ. ಇನ್ನೂ ದೊಡ್ಡದು. ಯಾಕೆಂದ್ರೆ ನಾನು ಇಷ್ಟನೂ ಬಿಡ್ತೇನೆ, ಇಷ್ಟನೂ ಕೂಡ ಯಾತಕ್ಕೆ ಬಿಡ್ತೇನೆ? ನಾನೀಗ ದೇವರಿಗೋಸ್ಕರ ಬಿಡ್ತೇನೆ. ಎರಡು ಸಿಂಕ್ರನೈಸ್ ಆಯಿತು, ಓಕೆ, ಬಟ್ ಮನಸ್ಸನ್ನು ಗೆಲ್ಲಬೇಕಲ್ಲೀಗ. ಇಷ್ಟ ಇದ್ದಾಗ ಗೆದ್ದು ಬಿಟ್ಬಿಡ್ಬೇಕು. ಇಲ್ಲಿ ನ್ಯಾಚುರಲ್ ಬಿಟ್ಬಿಡ್ತಾರೆ. ಇದೆಲ್ಲ ಸ್ಟೇಜಸ್ ನೋಡಿಕೊಂಡ್ರೆ ನಾವು ಹಾಗೆ ಪುಣ್ಯ ಕಾರ್ಯ ಮಾಡೋದೇ ಇಲ್ಲ. ಫಸ್ಟ್ ಡಿಫೆಕ್ಟು. ಮಾಡಿದ ಪುಣ್ಯ ಕಾರ್ಯ ಕೂಡ ಏನಂತ ಮಾಡ್ತೇವೆ? ಬೇಕಾದರೆ ಮಾತ್ರ ಮಾಡೋದು, ಬೇಡವಾದ ಬಿಡೋದು, ಬಿಟ್ಟು 100 ಕಾರಣ ಹೇಳೋದು, ಅವೆಲ್ಲ ಮಾಡಿದರೆ ಅದು ಧರ್ಮಾಚರಣೆ ಅಂತ ಕರೆಯೋದಿಲ್ಲ. ನ ತು ವಿಸ್ಮರ್ತವ್ಯ ಯತಃ ಸರ್ವೇ ವಿಷಯ ವಿಧಯ ನಿಷೇಧಾಶ್ಚ ಏತಯೋ ಸ್ಮರಣ ವಿಸ್ಮರಣಯೋ ಕ್ರಮಾತ್ ಕಿಂಕರಾ ಭೃತ್ಯ ಏವ. ಮಾಡಬೇಕಾದ್ದನ್ನು ಮಾಡಿದಾಗಲೂ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾಡಿದೆ ಅನ್ಕೋಬೇಕು. ಬಿಡಬೇಕಾದ್ದನ್ನು ಬಿಟ್ಟಾಗಲೂ ಕೂಡ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಬಿಟ್ಟೆ ಅನ್ಕೋಬೇಕೆ ಹೊರತು ಬರೀ ಬಿಟ್ಟೆ ಅನ್ಕೊಂಡ್ರೆ ಪುಣ್ಯ ಬರೋದಿಲ್ಲ. ವೆರಿ ಸಿಂಪಲ್. ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟ, ಸೀಲೆಲ್ಲ ಇದೆ ಅದಕ್ಕೆ. ಆಮೇಲೆ ಡಿಸ್ಮಿಸಲ್ ಆರ್ಡರ್ ಕೊಟ್ಟ, ಅದಕ್ಕೂ ಏನಿದೆ? ಅದಕ್ಕೂ ಸೀಲ್ ಇದೆ. ಇವರೇ ಯಾವುದು ಸೈನ್ ಮಾಡಿಕೊಂಡು ಡಿಸ್ಮಿಸ್ ಮಾಡೋಕ್ಕೆ ಬರೋದಿಲ್ಲ. ಭಾರಿ ಸಿಟ್ಟು ಬಂತು, ಮನೆಗೆ ಹೋದ ಲೆಟರ್ ಕೊಟ್ಬಿಟ್ಟು ಡಿಸ್ಮಿಸ್ಡ್ ಅಂತೇಳಿ. ಬೆಲೆ ಇಲ್ಲ ಅದಕ್ಕೆ. ಯಾತಕ್ಕೆ? ನೋಡಿದೆ ಇನ್ಮೇಲೆ ಲೆಟರ್ ಬೆಲೆ ಇಲ್ಲ. ಬಟ್ ಎಲ್ಲ ಅವಾಗ ಪ್ರಾಬ್ಲಮ್ ಬರುತ್ತೆ. ಸೊ ವಿಷ್ಣು ಪ್ರೇರಣೆ ಅಂತ ಹೇಳದೆ ಹೋದರೆ ವಿಧಿಗೂ ಅರ್ಥ ಇಲ್ಲ, ನಿಷೇಧಕ್ಕೂ ಅರ್ಥ ಇಲ್ಲ. ಇದನ್ನ ತುಂಬ ಏನು ಮಾಡ್ತೇವೆ? ನಿಷೇಧದ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾವೇ ಬಿಟ್ಟು ಅಂತ ತಿಳ್ಕೊಂಡ್ಬಿಡ್ತೇವೆ. ಅದು ಕೂಡ ದೇವರ ಅನುಗ್ರಹ, ಅದರಿಂದಲೂ ದೇವ್ರ ಪ್ರೀತಿ ಆಗತ್ತೆ. ಇವೆಲ್ಲ ಗೊತ್ತಾದರೆ ಎಷ್ಟು ಪುಣ್ಯ ಬರುತ್ತೆ. ಸೊ ನಮ್ಮ ದೈನಂದಿನ ವ್ಯಾಪಾರಗಳನ್ನು ಹೇಗೆ ಸಿಸ್ಟಮೈಸ್ ಮಾಡ್ಕೋಬೇಕಾದ್ರೆ, ಟೆಕ್ನಿಕಲಿ ಸರಿ ಇಲ್ಲದೆ ಹೋದರೆ ಒಬ್ಬ ದುಡ್ಡು ಹಾಕುವಾಗ ಚೆಕ್ ಹಾಕಿ ನೋಡಿದ ಬಾಕ್ಸ್ ಒಳಗೆ ದುಡ್ಡನ್ನು ಬಾಕ್ಸ್ ಒಳಗೆ ಹಾಕಿಬಿಟ್ಟ. ಅವಾಗೇನಾಯ್ತು? ಹೋಗೇ ಇಲ್ಲ. ಆಮೇಲೆ ಕೇಸ್ ಹಾಕಾಗಿಲ್ಲ ಅವನಿಗೆ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟಿದ್ದೆ ಅಕೌಂಟ್ ಆಗಿಲ್ಲ ಅಂತ ಕೇಳಿದೆ. ಹೇಗೆ ಹಾಕಿದ್ದೆ? ಈಗ ಡಬ್ಬಲ್ಲಿ ಹಾಕಿದ್ದೆ ಅಂದ. ಕೋರ್ಟ್ ಒಪ್ಪೋದಿಲ್ಲ. ಅವನು ಏನು ಮಾಡ್ತಾರೆ? ನಿಂದೇ ತಪ್ಪು ಅಂತಾರೆ. ಯಾರ ತಪ್ಪು? ನಿಂದೇ ತಪ್ಪು. ಆದರೆ ಹಾಕಿದಾಗ ಬರೆದ್ರೆ ಅವ್ರ ತಪ್ಪು. ಅದು ಸರಿಯಾದ ಸಮರ್ಪಣೆ ಮಾಡಿದಾಗ ಅದು ಕ್ರೆಡಿಟ್ ಆಗಿಲ್ಲ ಅಂದರೆ ಅವ್ರ ತಪ್ಪು. ನಾವು ಮಾಡೋ ರೀತಿಯೇ ಸರಿ ಇಲ್ಲ ಅಂದರೆ ಹೊರಟೋಯ್ತು. ಸೊ ಡಬ್ಬದಲ್ಲಿ ಹಾಕಬಾರ್ದು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡೋ ಕರ್ಬರಿಯ ಡಬ್ಬ ಇವನು, ಅದು ಹಾಕೋದ್ರಲ್ಲಿ ಡಬ್ಬ ಮಾಡಿಬಿಟ್ರೆ ಹೋಯ್ತದೆ, ಪೂರ್ತಿ ಹಾಳಾಗೋಯ್ತು. ಎಂದು ಹಾಗಾಗಬಾರ್ದು. ಫಲದಾನೆ ಇವೆಲ್ಲ ಯಾವಾಗ ಸೀರಿಯಸ್ ಆಗುತ್ತೆ? ಅರ್ಪಣೆ ಮಾಡೋದ್ರ ಭಾರಿ ಕೇರ್ಫುಲ್ ಆಗಿರ್ಬೇಕು. ವಸ್ತುನೇ ಇಲ್ಲ, ಪ್ರಶ್ನೆ ಇಲ್ಲ. ವಸ್ತು ಇದೆ, ಕೊಡೋ ಪದ್ಧತಿ ಸರಿ ಇಲ್ಲ ಅಂದ ಕಾರಣಕ್ಕೂ ನಾವು ತಪ್ಪನ್ನು ಮಾಡಕ್ಕೆ ಹೋಗಬಾರ್ದು. 100ಕ್ಕೆ 90 ಪಾಲು ಜನ ಬೇರೆ ಮತ್ತವರಿಗೆ ಕಾನ್ಸೆಪ್ಟೇ ಇಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಏನಾಗಲಿಲ್ಲ, ಪೂರ್ತಿ ಪುಣ್ಯ ಕೌಂಟ್ ಆಗಲೇ ಇಲ್ಲ. ಸರ್ವೇ ವಿಧಯ ಹರಿಸ್ಮರಣ ಕಿಂಕರಾಹ ಅದಕ್ಕೆ ಹೇಳಿದರು. ಸೊ ರಾಜಸ್ಥಾನದಲ್ಲಿ ಯಾವುದಿದೆ? ಹರಿಸ್ಮರಣೆ, ರಾಜ ಸಾಧನೆ. ಅದು ಉಳಿದೆಲ್ಲ ಏನು? ಸರ್ವೆಂಟ್ಸ್ ಇದ್ದಾಗೆ. ಮೈನಸ್ ಅನುಸಂಧಾನ ಅವೆಲ್ಲ ಏನಾಗಿಬಿಟ್ಟು ಕಿಂಕರಾಹ, ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಸೊ ಹರಿಸ್ಮರಣೆ ಯಾರು ಮಾಡೋದಿಲ್ಲ, ಆಗ ವಿಧಿಗೂ ಅರ್ಥ ಇಲ್ಲ, ನಿಷೇಧಕ್ಕೂ ಅರ್ಥ ಇಲ್ಲ. ಆದ್ದರಿಂದ ಹರಿಸ್ಮರಣೆ ಮಾಡದೇ ಇರತಕ್ಕಂಥವರ ಪುಣ್ಯ ಪಾಪಗಳೆಲ್ಲ ಪುಣ್ಯ ನಿಲ್ಲು, ಪಾಪ ಇನ್ನೂ ಜಾಸ್ತಿ ಆಯಿತು. ಪಾಪ ಕಾರ್ಯದ ಜೊತೆಗೆ ಅನುಸಂಧಾನವೂ ತಪ್ಪಾಗಿದ್ದರಿಂದ ಪಾಪ ಇನ್ನೂ ಜಾಸ್ತಿ ಆಯಿತು. ಮರ್ಡರ್ ಮಾಡ್ದ, ಮಹಾಪರಾಧ. ಆಕ್ಸಿಡೆಂಟ್ ಮಾಡ್ದ, ತಪ್ಪು. ಲೈಸೆನ್ಸ್ ಬೇರೆ ಇದ್ದಿಲ್ಲ, ಇನ್ನೊಂದು ತಪ್ಪಾಯಿತು. ಮತ್ತೆ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ. ಆಮೇಲೆ ಕದ್ದು ಅದು ಬೇರೆ, ಯಾವುದದು ವೆಹಿಕಲ್, ಕದ್ದಿದ್ದು ವೆಹಿಕಲ್. ಏನಾಗ್ತಾ ಮತ್ತು ಅಪರಾಧಗಳೀಗ ಸೀರಿಯಸ್ ಆಗೋಯ್ತು. ಇದೆಲ್ಲ ಯೋಚನೆ ಮಾಡಿದ್ರೆ ತಪ್ಪುಗಳು ಎಷ್ಟು ಜೋರಾಗಿದೆ ಗೊತ್ತಾಗತ್ತೆ. ವಿಸ್ಮರಣಸ್ಯ ನಿಷೇಧಾನಾಂ ಪ್ರತಿ ಹರಿಸ್ಮರಣ ಮುಕ್ತ ಯೇ ವಿಧಯ ಫಲದಾನೇ ಸಮರ್ಥಾ ನ ಕೇವಲ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಹರಿಸ್ಮರಣಯುಕ್ತಾ ಯೇ ವಿಧಯ ಫಲದಾನೇ ಸಮರ್ಥಾ ನ ಕೇವಲ ಸ್ವಾಮ್ಯ ಅನನುಗೃಹೀತಾನಾಂ ಭೃತ್ಯಾನಾಂ ಫಲದಾನೇ ಸಾಮರ್ಥ್ಯಾಭಾವಾತ್. ಸ್ವಾಮಿ ಅನುಗ್ರಹ ಇಲ್ಲದೆ ಹೋಗಿಬಿಟ್ರೆ ಭೃತ್ಯರಿಗೆ ಫಲ ಕೊಡೋ ಶಕ್ತಿ ಇಲ್ಲ. ದೇರ್ಫೋರ್ ಹರಿಸ್ಮರಣೆ ಅಂತಕ್ಕಂಥ ಸ್ವಾಮಿ ಇಲ್ಲದೆ ಹೋದರೆ ಬೇರೆ ವಿಧಿಗಳನ್ನು ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ಅದು ಫಲ ಕೊಡೋ ಶಕ್ತಿ ಅವಕ್ಕಿಲ್ಲ. ಗೊತ್ತಾಯ್ತಾ? ಫಲ ಕೊಡೋ ಶಕ್ತಿ ಅವಕ್ಕಿಲ್ಲ. ಫಲ ಕೊಡೋದು ಯಾರು? ಯಾವನೋ ಬಂದ ಒಂದು ಏನೋ ಹೇಳಿದರು, 10 ಪುಸ್ತಕ ತೊಗೊಂಡು ಹೋಗ್ಬಿಟ್ಟ ನಡಿ ಅಂತೇಳಿ. ತೊಗೊಂಡು ಹೋದ, ಅಷ್ಟು ದುಡ್ಡು ಕೇಳಿದೆ, ಯಜಮಾನರು ಕೇಳಿ ನನಗೆ ಗೊತ್ತಿಲ್ಲ ಅಂತೇಳಿ ಇಸ್ಕೊಂಬರೋಕೆ ಇಸ್ಕೊಂಡು ಹೋದೆ ಅಷ್ಟೇ ನಾನು. ದುಡ್ಡು ಕೊಡೋದು ಯಾರು? ಇವರು. ಆದರೆ ಅವ್ರು ಸ್ವಾಮಿ ಕೊಟ್ಟೇ ಇಲ್ಲ. ಅವಾಗೇನಾಯಿತು?
ಸ್ವಾಮಿಗೆ ಅವ್ನು ಕೊಡಲಿಲ್ಲ, ಏನಾಯ್ತದು? ಅವ್ನು ದುಡ್ಡು ಕೊಡ್ತಿದ್ದೆ, ವಸ್ತು ನಂಗೆ ಬಂದೇ ಇಲ್ಲ ಅಂತ ಹೇಳಿದ. ಬರೋದೇ ವಸ್ತು ಬರಬೇಕಲ್ಲ, ಪುಸ್ತಕ ಹೇಗೆ ಡೆಲಿವರಿ ಕೊಡೋದು ಅಂತ ಹೇಳಿದ. ಅದು ಡೆಲಿವರಿ ಯಾವಾಗಲೂ ಸ್ಟಾಕ್ ಬಂದಮೇಲೆ ಏನು ಮಾಡ್ತಾರೆ, ಆಗ ಫಂಡ್ ರಿಲೀಸ್ ಮಾಡ್ತಾರೆ. ಸೊ ಬಂದೇ ಇಲ್ಲ ಅಂದರೆ ಫಲ ರಿಲೀಸ್ ಆಗೋದು ಯಾವಾಗ? ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ದು ರೀಚ್ ಆದಮೇಲೆ. ಮತ್ತೆ ರೀಚ್ ಆಗೋದು ಯಾವಾಗ? ಹರಿಸ್ಮರಣೆ ಅಂದ್ಮೇಲೆ ಮಾತ್ರ ರೀಚ್ ಆಗೋದು. ಹರಿಸ್ಮರಣೆ ಮಾಡಿದವ್ರು ಏನಾಗೋದಿಲ್ಲ, ಅದು ರೀಚ್ ಆಗೋದೇ ಇಲ್ಲ. ಇಲ್ಲ, ಅದಕ್ಕೇನು ಹೇಳ್ತಾರೆ, 2 ಪಾಯಿಂಟ್. ಖಂಡ ಸಮರ್ಪಣೆ, ಅಖಂಡ ಸಮರ್ಪಣೆ ಅಂತ 2 ಭಾಗ ಇದೆ. ಖಂಡ ಪೂಜಾ, ಅಖಂಡ ಪೂಜಾ. ಖಂಡ ಪೂಜಾ ಅಂದ್ರೇನು? ಪಾರ್ಟ್ ಬೈ ಪಾರ್ಟ್ ಪೂಜೆ ಮಾಡೋದು. ಅಖಂಡ ಅಂದ್ರೇನು? ಒಟ್ಟಾಗಿ ಮಾಡೋದು. ನಾವು ಎರಡನ್ನೂ ಮಾಡಬೇಕು. ನಾವು ತುಂಬ ಬೇಡ, ಹೆಚ್ಚು ಎಕ್ಸಾಂಪಲ್ ಬೇಡ. ಈಗ ನಾವು ಅರ್ಘ್ಯ ಕೊಡ್ತೇವೆ. ಈಗ ಅರ್ಘ್ಯ ಕೊಟ್ಮೇಲೆ ಏನು ಮಾಡ್ತಾರೆ? ಕೃಷ್ಣಾರ್ಪಣ ಹೇಳ್ಬೇಕಾದ್ರೆ ಅದೇನದು ಖಂಡ ಪೂಜಾ. ಆಮೇಲೆ ಜಪ ಮಾಡ್ತಾರೆ, ಅನೇನ ಗಾಯತ್ರಿ ಜಪ ಕರಣೇನ ಮತ್ತೊಂದು ಸಮರ್ಪಣೆ ಮಾಡೋದು, ಅದು ಖಂಡ. ಅದೆಲ್ಲ ಪ್ರಾತಃ ಸಂಧ್ಯಾ ವಂದನೇನ, ಅದೇನದು ಅಖಂಡ. ಸೊ ಕೆಲವು ಕರ್ಮಗಳನ್ನು ಅಲ್ಲಲ್ಲೇ ಸಮರ್ಪಣೆ ಮಾಡೋದು, ಕೆಲವನ್ನು ಹೋಲ್ ಸಮರ್ಪಣೆ ಮಾಡೋದು, ಗೊತ್ತಾಯ್ತಾ? ಕೆಲವನ್ನು ಹೋಲ್, ಕೆಲವನ್ನು ಪಾರ್ಟ್, ಎರಡನ್ನೂ ಮಾಡಿದ ಫುಲ್ ಫಲ. ಬರೀ ಅಖಂಡ ಮಾಡೋದು ಯಾವಾಗ? ಖಂಡಸ್ಮರಣೆ ಮಾಡ್ಲಿಕ್ಕೆ ಆಗದೆ ಹೋದಾಗ ಏನು ಮಾಡಬೇಕಾಗ? ಅಖಂಡಾನ ಮಾಡಬೇಕು ಕೊನೆ ಪಕ್ಷ. ಯಾವಾಗ ಅನ್ಕೊಳ್ಳೋಕೆ ಬರೋದಿಲ್ಲ ಅಂತ ಅಂದ್ಕೊಂಡು ವಿಷ್ಣು ಪುರಾಣ ವಿಷ್ಣು ತೀರ್ಥಂ ಅಂದ್ಕೊಂಡು. ಇವತ್ತು ಒಂದು ಸತಿ ಏನಾಗುತ್ತೆ ಗೊತ್ತಾ, ಲೆಟೆಡ್ ಸಾಲದ ಬಂತು, ಏನು ಮಾಡ್ತಾನಾಗ? ಅಟ್ಯಾಚ್ ಮಾಡಿಬಿಟ್ಟು ಜಾಯಿಂಟ್ ಏನು ಮಾಡ್ತಾರೆ ಆ ಥರ. ಬಟ್ ಲೆಟೆಡ್ ಸಾಕಷ್ಟಿದ್ದಾಗ ಏನು ಮಾಡಬೇಕು? ಅದೇನೇ ಉಪಯೋಗಿಸ್ಬಿಡು. ನಿಮ್ಮ ಖಂಡ ಪೂಜೆ ಅಖಂಡ ಪೂಜೆ ಎರಡೂ ಮಾಡ್ಲಿಕ್ಕೆ ಬರೋದಾದರೆ ಎರಡೂ ಮಾಡೋದು ನಂಬರ್ 1. ಅಖಂಡ ಪೂಜೆ ಯಾವಾಗಲೂ ನಡೀತಾ ಇರಬೇಕು. ಇದು ಅದೇನೊಂದು ಅರ್ಥ ಇದೆ. ಅಖಂಡ ಪೂಜೆ, ದೇವ್ರ ಪೂಜೆ ಮಾಡೋದು ಅಖಂಡ ಪೂಜೆ. ಅದು ಮತ್ತೆ ಬರೋದಿವ್ಸ ಬೇರೆ ದೇವ್ರ ಪೂಜೆ ಕೂಡೋವರೆಗೂ ನಿಶ್ಚಿಂತೆ ಬಿಟ್ಬಿಟ್ಟ, ಹೋಯ್ತು ಅಲ್ಲಿಗೆ. ಅದು ಅಖಂಡ ಪೂಜೆ. ಉಳಿದು ಎಲ್ಲ ಕೆಲಸ ಮಾಡೋಕ್ಕಾರೆ ದೇವ್ರ ಮನಸ್ಸು ಸ್ಮರಣೆ ಮಾಡ್ತಾರೆ, ಅದು ಖಂಡ ಪೂಜೆ. ಅದು ಪ್ರತಿಯೊಂದು ದೇವ್ರ ನೈವೇದ್ಯ ಮಾಡಿದ್ದ ಮುಗಿದೋಯ್ತು, ಏನು ಬಾಳೆಹಣ್ಣು ನೆನಪು ಪಡ್ಕೊಂಡ, ಕೃಷ್ಣಾರ್ಪಣ, ಮತ್ತೆ ಖಂಡ ಪೂಜೆ. ಅದು ಈ ರೀತಿ ಎಲ್ಲ ಕೆಲಸ ನೀರು ಕೊಡ್ದ, ಅದೊಂದು ಖಂಡ ಪೂಜೆ. ಹೇಗೋ ನೈವೇದ್ಯ ಆಗಿದೆ ಅಂತೇಳಿ ಬಿಟ್ಬಿಟ್ರೆ ಸಾಲದು. ಅಲ್ಲೂ ಅನುಸಂಧಾನ ಇದ್ದಷ್ಟು ಕೂಡ ಏನಾಗುತ್ತೋ, ಇನ್ನೂ ಅಖಂಡ ಆಗಬೇಕಾದ್ರೆ ಆ ಭಗವದ್ ರೂಪ, ನಿಯಾಮಕರು ಎಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಮ್ಯಾಕ್ಸಿಮಮ್ ಪುಣ್ಯ ಬರುತ್ತೆ. ಅನುಸರಣೆ ಮಾಡಿದಷ್ಟು ಕೂಡ ಪುಣ್ಯ ಜಾಸ್ತಿ. ನಿತ್ಯ ವಿಸ್ಮರಣಸ್ಯ ಭೃತ್ಯಾನಾಂ ಫಲದಾನೆ ಸಾಮರ್ಥ್ಯಾಭಾವಾತ್. ಸ್ವಾಮಿ ಅನುಗ್ರಹ ಇಲ್ಲದೆ ಹೋದರೆ ಭೃತ್ಯರಿಗೆ ಫಲ ಕೊಡತಕ್ಕಂಥ ಸಾಮರ್ಥ್ಯ ಹೇಗಿರೋದಿಲ್ವೋ, ಹರಿಸ್ಮರಣೆ ಅಂತಕ್ಕಂಥ ಮುಖ್ಯ ಕರ್ಮ ಮಾಡದೆ ಹೋದರೆ ವಸ್ತು ಇನ್ನೇನು ಮಾಡಿದರೂ ಕೂಡ ಮುಖ್ಯ ಫಲ ಸಿಗೋದಿಲ್ಲ. ಏವಂ ವಿಷೇಧ ಅಪಿ ತದ್ವಿಸ್ಮರಣಯುಕ್ತ ಏವ ಮುಕ್ತಿ ತತ್ ವಿಶಿಷ್ಟಸ್ಮರಣಯುಕ್ತ ಏವ ಮುಕ್ತಿ ವಿರುದ್ಧ ಅನರ್ಥದಾಹ. ಯಾವಾಗಲೂ ಕೂಡ ನಿಷೇಧ ಕೆಲಸ ಮಾಡ್ದ, ನಿಷಿದ್ಧ ಕೆಲಸ ಮಾಡ್ದ, ಅನರ್ಥ ಆಯಿತು. ಆದರೆ ವಿಸ್ಮರಣೆಯಿಂದ ಮಾಡಿದ ಮಹಾ ಅನರ್ಥವಾಯಿತು. ಅಶ್ವತ್ಥಾಮಾಚಾರ್ಯ ದೊಡ್ಡ ದೊಡ್ಡ ಜ್ಞಾನಿಗಳು ಅತ್ಯಾದಿಗಳನ್ನು ದೋಷವನ್ನು ಮಾಡ್ತಾರೆ. ಅನುಸಂಧಾನ ಅವ್ರಿಗೆ ಸರಿಯಾಗಿರುತ್ತಾಗ ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ ಅಂತ ಮಾಡಿಬಿಟ್ಟಾಗ ಎನ್ಕೌಂಟರ್ ಮಾಡ್ತಾನೆ. ಎನ್ಕೌಂಟರ್ ಮಾಡಿದ್ರೆ ಮರ್ಡರ್ ಅಲ್ಲ, ಪರ್ಮಿಷನ್ ಇದೆ ಅದಕ್ಕೆ. ಹಾಗೆ ಮಾಡಿದ ಏನದು, ಅದು ಮರ್ಡರ್ ಆಗುತ್ತೆ. ಎನ್ಕೌಂಟ್ರಲ್ಲಿ ಏನು ಅನುಸಂಧಾನ ಇದೆ? ನಾನೀಗ ಅಪರಾಧಿ ಆದ ಇವನನ್ನು ಸರ್ಕಾರಕ್ಕೆ ಜನಕ್ಕೆ ಒಳ್ಳೆಯದಕ್ಕೋಸ್ಕರ ಆದೇಶದಿಂದ ಕೊಲ್ತಾ ಇದ್ದೇನೆ, ಅದೇನದು ಎನ್ಕೌಂಟರ್. ಅದು ಅವತ್ತೆದ್ದು ಹೊಡೆದದ್ದು ಗೊತ್ತಿದ್ದು ತಿರುಗಿ ಒದಿತಾ ಇದ್ದೇನೆ ಅಂತ ಹೇಳೋದು ಏನದು, ಮರ್ಡರ್. ಸೊ ವೈಯಕ್ತಿಕ ದೃಷ್ಟಿಯಿಂದ ಮಾಡಿದಾಗ ಮರ್ಡರ್ ಆಯಿತು. ಸರ್ಕಾರದ ಸೇವೆ ಅಂತ ಮಾಡಿದಾಗ ಅದು ಎನ್ಕೌಂಟರ್ ಆಯಿತು. ಎನ್ಕೌಂಟರ್ಗೆ ಅವಾರ್ಡ್ ಕೊಡ್ತಾರೆ, ಎನ್ಕೌಂಟರ್ಗೆ ಅವಾರ್ಡ್ ಕೊಡ್ತಾರೆ, ಈ ಮರ್ಡರ್ಗೆ ಪನಿಷ್ ಮಾಡ್ತಾರೆ. ಅದು ನಾವು ಮರ್ಡರ್ ಕೇಸಿದ್ದು ಅವಾರ್ಡ್ ಪುಣ್ಯಗಳಲ್ಲಿ ಹೇಗಿರುತ್ತೆ ಅಂದರೆ, ಊಟ ಮಾಡಿದ ಮರ್ಡರ್ ಇದ್ದಾಗ ಲೆಕ್ಕ, ಅಷ್ಟು ತಪ್ಪನ್ನು ತಿಂದಾಗ ಲೆಕ್ಕ. ನಾವು ಅದು ವಿಷ್ಣು ಪ್ರೇರಣೆ ಅದು ಮಾಡಿದ, ಅವಾಗೇನಾಯ್ತದ, ಅದಿಷ್ಟು ಕೂಡ ಪುಣ್ಯ ಆಯ್ತು. ಯಾಕೆ ಅದನ್ನು ತಿಂದಿದ್ದರಿಂದ ದೇಹಕ್ಕೆ ಶಕ್ತಿ ಬಂದಿದ್ದರಿಂದ, ಮುಂದೆ ಕೆಲಸ ಮಾಡೋದ್ರಿಂದ, ದೇವ್ರ ಪ್ರೀತಿ ಆಗೋದ್ರಿಂದ ಎಲ್ಲ ಲಿಂಕ್ಗಳು. ಊಟ ಮಾಡಿದ ಮಲಗಿಬಿಟ್ಟೆ, ಉಪಯೋಗಿಸ್ಲೇ ಇಲ್ಲ, ದೇವ್ರ ಕೆಲಸನೇ ಮಾಡಲಿಲ್ಲ, ಏನಾಯ್ತು ಅಲ್ಲಿಗೆ? ಮೋಸ ಇದ್ದಾಗಲೇ. ದೇವ್ರ ಕೆಲಸ ಮಾಡದಿರ ಊಟ ಮಾಡಿದರೆ ಅದು ಮೋಸ. ಯಾಕೆ ದೇಹ ಕೊಟ್ಟ ದೇವರನ್ನೇ ಬಿಟ್ಟು ಮಾಡ್ತೇವೆ ಅಂದರೆ ತಪ್ಪಾಯಿತು. 190 ಪಾಲು ಜನ ಮಾಡೋದು, ಅದಕ್ಕೆ ಏನಂತ ಕರೀತಾರೆ? ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಹುಂಕ್ತೆ ಸ್ಥೇರೇಯವ ಸಹ. ದೇವರು ಕೊಟ್ಟಿದ್ದೇನೆ ದೇವರಿಗೆ ಕೊಡದೇನೆ ನಾವೇ ತಿಂದುಬಿಟ್ಟು ಏನಾಗುತ್ತೆ, ಕಳ್ಳ ಅಂತ ಕರೀತಾರೆ. ಇವತ್ತೆಲ್ಲ ನಾವು ಮಾಡಿದಾಗ ಏನೋ ವೈಷ್ಣವಾದಿಗಳನ್ನು ಮಾಡಿದಾಗ ಊಟ ಮಾಡಿದ್ರೆ ಏನಂತಾರೆ, ಅದಕ್ಕೆ ಕಳ್ಳರು ಅಂತ ಅರ್ಥ. ಯಾರು ಎಲ್ಲ ಕಳ್ಳರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ, ಕಳ್ಳರ ಗುಂಪು ಇದ್ದಾಗ ಲೆಕ್ಕ. ಹೇಗೆ ಸಮರ್ಪಣೆ ಮಾಡ್ತೀನಿ? ಯಾವ ಸಮರ್ಪಣೆ ಮಾಡಿದವನು ಮರ್ಡರ್ ಮಾಡಿಬಿಟ್ಟ, ಗೊತ್ತಿಲ್ಲ ಅವನಿಗೆ. ಅವೇ ಎಲ್ಲ ಶಾಸ್ತ್ರವೆಲ್ಲ ಜ್ಞಾನ ಬಂತು, ಅವಾಗ ಏನು ಮಾಡ್ದ, ಸಮರ್ಪಣೆ ಮಾಡ್ದ. ಬಟ್ ಹಾಗೆ ಮಾಡಕ್ಕೆ ಬರೋದಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಂಡು ಮಾಡಬೇಕಾಗ. ಎನ್ಕೌಂಟ್ರನ್ನ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮಾಡಬೇಕಾಗಿಲ್ಲ. ಯಾಕೆ? ಅದು ಪುಣ್ಯ ಕಾರ್ಯನೇ. ಅದು
ಅದು ಪಾಪ ಕಾರ್ಯ ಮಾತ್ರ ಅದು ಪಾಪ ಮರ್ಡರ್ ಮಾಡಿದ್ದಕ್ಕೆ ಹೇಳಿದವನು ನಾನು ತಪ್ಪು ಮಾಡಿದ್ದೆ ಗೊತ್ತಾಗಿದೆ, ಸರೆಂಡರ್ ಆಗ್ತೀನಿ, ನಾನು ಶಿಕ್ಷೆ ಅನುಭವಿಸ್ತೇನೆ, ಆಮೇಲೆ ಬಿಟ್ಟುಬಿಡಿ, ಅದು ಕರೆಕ್ಟ್. ಎರಡೂ ಕ್ಷಮೆ ಕೇಳದೆ ಬಿಟ್ಬಿಟ್ಟು ಎಲ್ಲರೂ ಕ್ಷಮೆ ಕೇಳಿಬಿಡ್ತಾ ಇದ್ರು. ಕ್ಷಮೆ ಕೇಳ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಅವನು ಕ್ಷಮೆ ಕೇಳಿದ ತಕ್ಷಣ ಅವ್ರು ಕೊಡೋ ಶಿಕ್ಷೆ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಅವರಾಗಿ ಬಿಟ್ಟರು ನೋ ಪ್ರಾಬ್ಲಮ್. ಬಟ್ ನೀನಾಗಿ ಇದು ಮಾಡೋಂಗಿಲ್ಲ, ಐ ಆಮ್ ರೆಡಿ ಪನಿಷ್ ಮಾಡಿ, ನಾನು ಏನಾದ್ರು ಮಾಡಿ ಒಪ್ಕೋತೀನಿ, ಸರೆಂಡರ್ ಆಗಿಬಿಟ್ಟಿದ್ದೆ ನನಗೆ, ಏನು ನಾನು ಮಾಡಿದ ತಪ್ಪೆ, ಸರೆಂಡರ್ ಏನು ಬೇಕಾದ್ರೂ ಮಾಡಿ ಅಂದ ತಕ್ಷಣ ಆ ಪನಿಷ್ಮೆಂಟ್ ನ್ಯಾಚುರಲಿ ಏನಾಗಿಬಿಡುತ್ತೆ, ಅಲ್ಲಿಗೆ ಕಟ್ಟೋನಾಗಿಬಿಡುತ್ತೆ. ಅವ್ರು ಸರೆಂಡರ್ ಹೇಗೆ ಆಗ್ತಾನೆ ಅನ್ನೋದ್ರ ಮೇಲೆ ಅವ್ನ ವಿಷಯ ಮತ್ತೆ ಅಷ್ಟೇ ಮಾಡಲಿಲ್ಲ, ಅವನು ತನ್ನ ಗುಂಪಿನೇ ಕರ್ಕೊಂಬಂದ ಸರೆಂಡರ್ ಆಗ್ಲಿಕ್ಕೋಸ್ಕರ ವಿತ್ ಲಾರ್ಜ್ ಫಾಲೋಯಿಂಗ್. ನಾವೆಲ್ಲ ಸರೆಂಡರ್ ಆಗ್ತೇವೆ. ಅವಾಗೇನು ಮಾಡ್ತಾನೆ ಅವನಿಗೀಗ ವಿಶೇಷ ಎಂದು ಕೊಡ್ತಾರೆ, ಅದಕ್ಕೆ ಅಷ್ಟು ಜನ ತಪ್ಪನ್ನು ತಪ್ಪಿಸಿದ್ದಾನೆ ಅಂತ ಹೇಳಿಬಿಟ್ಟು ಅವನಿಗೆ ವಿಶೇಷ ಕೆಲವು ಫಲಗಳು ಸಿಗುತ್ತೆ, ಗೊತ್ತಾಯ್ತಾ? ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು, ಪಾಪ ಮಾಡೋರನ್ನ ಬಿಡಿಸ್ಬೇಕು, ಪಾಪ ಕಾರ್ಯದಿಂದ ಪುಣ್ಯ ಮಾಡೋರನ್ನ ಸಹಕಾರ ಕೊಡಬೇಕು, ಅವಾಗ ಪುಣ್ಯನೂ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಪಾಪ ಬಿಡಿಸಿದ ಪುಣ್ಯನೂ ಮತ್ತೊಂದು ಜಾಸ್ತಿ ಆಗುತ್ತೆ, ಎರಡೆರಡು. ನಾವು ಹಾಗಲ್ಲ, ಎರಡು ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ನಾವು ಬಿಟ್ಟು ಜಾಸ್ತಿ ಮಾಡ್ಕೊಳ್ಳೋದು, ಉಳಿದವ್ರು ಮಾಡೋದನ್ನ ಬಿಡಿಸಿ ಜಾಸ್ತಿ ಮಾಡ್ಕೊಳ್ಳೋದು ಮಾಡೋದು, ಏನಾಯ್ತು ಅಲ್ಲಿಗೆ ಪೂರ್ತಿ ಬಿಟ್ಟು. ಕೆಲವರು ಇರ್ತಾರೆ ಸಂಧ್ಯಾವಂದಿ ಕರೆಕ್ಟಾಗಿ ಪ್ರೋಗ್ರಾಮ್ ಹಾಕೋದು, ಆದಷ್ಟು ಸಂಧ್ಯಾವಂದಿ ತಪ್ಪಿಸ್ಬೇಕು ಅಂತೇಳಿ, ಏನಾಯ್ತು ಅಲ್ಲಿಗೆ ಆ ಪಾಪನು ಇವರಿಗೆ ಬಂತು. ಆ ಕಾಲಕ್ಕಾಗ ಅಡ್ಜಸ್ಟ್ ಮಾಡಬೇಕು. ಇದು ಎಲ್ಲರೂ ಮಾತಾಡ್ತಾರೆ, ಯೋಚನೆ ಮಾಡೋದು ಸಾಯಂಕಾಲ, ನಾನೇ ಯಾರು ಕಂಟಿನ್ಯೂ ಮಾಡಿದರೆ ಅವ್ರು ಸಂಧ್ಯಾವಂದಿ ಲೇಟ್ ಆಗುತ್ತೆ, ಅದಕ್ಕೇನು ಮಾಡಬೇಕು, ಅವನು ನಾನು ಸಂಧ್ಯಾ ಕಳಿಸ್ತೇನೆ, ಅದಕ್ಕೋಸ್ಕರ ಸಂಧ್ಯಾನ ಮಾಡಲಿ ಅವನು ಅಂತೇಳಿ. ನಾವು ಹಾಗೇನೆ, ಇನ್ನು ಹೆಚ್ಚು ಬೇಡ, ಸಂಧ್ಯಾವಂದಿ ಕಾಲ ಬಂತು ಹೊರಟ್ಬಿಡ್ತೇವೆ. ಈ ಥರ ಮಾಡಿದಷ್ಟು ಕೂಡ ಪುಣ್ಯ ಜಾಸ್ತಿ ಆಗುತ್ತೆ. ಎಲ್ಲ ಮಾತು ನಿರ್ವಾಯಿಲ ಸಂಧ್ಯಾವಂದಿ ಮಾಡೋದು ಬೇರೆ, ಅದನ್ನೇ ನಾವು ಗುರಿ ಮಾಡ್ಕೊಂಡು ಮಾಡೋದು ಬೇರೆ. ಅದಕ್ಕೆ ಪುಣ್ಯ ಕಾರ್ಯ ಬರ್ಬೇಕಾದ್ರೆ ಏನು ಮಾಡ್ಬೇಕು, ನಾವಾಗ ಆ ಕರ್ಮಾಚರಣೆ ಪ್ರಾಶಸ್ತ್ಯ ಅದೇ ಕಾಲಕ್ಕೆ ಮಾಡಬೇಕು, ಸರಿಯಾಗಿ ಮಾಡಬೇಕು, ಮತ್ತು ಉಳಿದವ್ರು ಅನುಕೂಲ ಮಾಡಿಕೊಡ್ಬೇಕು, ಅದೆಲ್ಲ ಕಾನ್ಸೆಪ್ಟ್ ಇರಬೇಕು. ತುಂಬ ಜನಕ್ಕೆ ಜ್ಞಾನ ಇರೋದಿಲ್ಲ. ನಾವು ಸಂಧ್ಯಾನ ಮಾಡೋರಿಗೆ ವಿಘ್ನ ಮಾಡ್ತಾ ಕೂತ್ಬಿಡ್ತಾರೆ. ಸಂಧ್ಯಾ ಹೌದಾ ನಾನು ಮರ್ತೇ ಬಿಟ್ಟಿದ್ದೆ ಅಂತ ಹೇಳಿದ್ರೆ ಹೋಯ್ತಾರೆ, ದೋಷ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಪುಣ್ಯ ಸಂಪಾದನೆ ದೊಡ್ಡ ಆಲ್ಟ್ ಅದು. ಒಂದು ಧನ ಸಂಪಾದನೆ ಮಾಡಬೇಕಾದ್ರೆ ಪೈ ಟು ಪೈ ಲೆಕ್ಕ ಹಾಕ್ತಾರೆ, ಪೈ ಟು ಪೈ ಲೆಕ್ಕ ಹಾಕ್ತಾರೆ. ಅದೇ ರೀತಿ ನಾವು ಎವ್ರಿ ಮಿನಿಟ್ ಬೈ ಮಿನಿಟ್ಸ್ ಪುಣ್ಯ ಸಂಪಾದನೆ ಮಾಡಬೇಕು. ನಾವು ಹೋಗ್ತಕ್ಕಂಥ ಮೋಕ್ಷ ತುಂಬ ದೂರದ್ದು, ಅದಕ್ಕೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ರು ಏನದು ತುಂಬ ಕಡಿಮೆ ಇದ್ದಾಗ ಲೆಕ್ಕ, ಅದಕ್ಕೆ ಮ್ಯಾಕ್ಸಿಮಮ್ ತಗೊಳ್ಬೇಕು. ಅವೆಲ್ಲ ಆವಾದ ಇಲ್ಲಿ ಮಿಕ್ಸಪ್ ಮಾಡಬಾರ್ದು, ಅದು ಬೇರೆ, ಅದು ನೆಕ್ಸ್ಟ್ ಇಶ್ಯೂ. 3-4 ತೊಗೊಂಡ್ಬಿಟ್ಟು ಯಾವುದೂ ಸಾಲ್ವ್ ಆಗಲ್ಲ. ಇವು ಕೋರ್ಟಲ್ಲಿ ಹೇಳ್ತಾರೆ, ಇವು ಸುಳ್ಳು ಸಾಕ್ಷಿ ಹೇಳಿದ್ದೆ ಬಿಟ್ಟು ಅಷ್ಟೇ. ಸುಳ್ಳು ಸಾಕ್ಷಿ ಏನು ಶಿಕ್ಷೆ ಕೊಡಬೇಕು, ಅವನಿಗೆ ಸೇರಿದ್ದಲ್ಲ, ಇನ್ನೊಂದು ಕೇಸ್ ಹಾಕ್ಬೇಕಲ್ಲ. ಆ ಕೇಸಲ್ಲಿ ಬಂದರೆ ಏನಾಗಿ, ಈ ಕೇಸ್ ಹಾಕಿನೇ ಲಕ್ಷಾಂತರ ಕೇಸ್ ಪೆಂಡಿಂಗ್ ಇದೆ, ಅವು ಸೇರಿಸ್ಬಿಟ್ರೆ ಏನಾಗ್ತಿತ್ತು ಅಲ್ಲಿಗೆ, ಎಲ್ಲ ಕನ್ಫ್ಯೂಸ್. ಅವ್ನು ಮತ್ತೆ ಶುರು ಮಾಡ್ತಿದ್ದ, ಇನ್ನು ಮತ್ತೆ ತರೋ ಅಲ್ಲಿವರೆಗೆ ಸೆಟ್ಲ್ ಆಗೋದಿಲ್ಲ ಅನ್ನೋ ಗತಿ ಏನಾಗ್ತಿತ್ತು. ಅದಕ್ಕೆ ಇಶ್ಯೂ ಬೈ ಇಶ್ಯೂ ವಾದ ಮಾಡಬೇಕೇ ಹೊರತು ಮಿಕ್ಸಪ್ ಮಾಡಬಾರ್ದು. ಅದು ಬೇರೆ ಇದೆ, ಮೂಲ ಕಾರಣ ಸರ್ವ ಕಾರಣ ಹರಿ, ಅದಕ್ಕೆಲ್ಲ ಬೇರೆ ಪ್ರಮಾಣಗಳಿದೆ, ಅದನ್ನ ಈ ಕಡೆ ತರಬಾರ್ದು. ನಮಗೆ ತುಂಬ ಜನ ಕನ್ಫ್ಯೂಸ್ ಆಗೋದು ಅಲ್ಲೇನೆ. 3-4 ಇಶ್ಯೂ ಕ್ಲಬ್ ಮಾಡ್ಕೊಂಡ್ಬಿಟ್ಟಾಗ ಯಾವುದು ಜನವಾಡ್ ಬಿಡ್ತಾವೆ, ಸಿಕ್ಕಾಕೊಂಡ್ಬಿಟ್ರೆ ಹಾಗೆ ಅದೇನು ಇದ್ದದ್ದು 100 ಎಡೆ ಆಗಿಬಿಡತ್ತೆ, 3 ಎಡೆ ಹೋಗ್ಬಿಟ್ಟು ಹಾಗೆ ಮಾಡಬಾರ್ದು. ಅದಷ್ಟೇ ಬಿಡಿಸ್ಬೇಕಲ್ಲ. ವಿಸ್ಮರಣಸ್ಯ ನಿಷೇಧಾನಾಂ ಪ್ರತಿ ಸ್ವಾಮಿತ್ವೇನ ತತ್ ಅಸಕೃತಾನಾಂ ಫಲದಾನ ಅಸಾಮರ್ಥ್ಯ. ಯಾವಾಗ ನಾವು ನಿಷಿದ್ಧ ಕಾರ್ಯದ ಜೊತೆಗೆ ಹರಿಸ್ಮರಣೆ ಸೇರಿಬಿಡುತ್ತೋ ಆಗ ನಾವು ಕೆಟ್ಟ ಕೆಲಸ ಮಾಡೋದನ್ನು ಬಿಡ್ತೇವೆ, ಅಥವಾ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಅದ್ರ ಎಫೆಕ್ಟು ಕಡಿಮೆ ಆಗ್ತಾ ಬರುತ್ತೆ. ಎಫೆಕ್ಟು ಕಡಿಮೆ ಆಗೋದ್ರಿಂದ ಇವತ್ತು ನಮಗೆ ಕರೆಂಟ್ ಇಲ್ಲ ಗೊತ್ತಿಲ್ಲದೆ ಮುಟ್ಟಿಬಿಟ್ಟ, ಹೇಗೆ ಮುಟ್ತಾನೆ, ಅದನ್ನು ಜೋರಾಗಿ ಮುಟ್ತಾನೆ, ಸತ್ತೋಗ್ಬಿಡ್ತಾರೆ. ಆದರೆ ಕರೆಂಟ್ ಇದೆ ಅಂತ ಗೊತ್ತಿದೆ, ಅವ ಮುಟ್ತಾನೆ, ಹೇಗೆ ಮುಟ್ತಾನಾಗ ಭಾರಿ ಕೇರ್ಫುಲ್ ಆಗಿರ್ತಾನೆ. ಬಿಸಿ ಪದಾರ್ಥನ ಕಾದಿದೆ ಅಂತ ನೋಡ್ಬೇಕಾದ್ರೆ ಹುಷಾರ ಮುಟ್ಟು ನೋಡ್ತಾನೆ. ಅವ ತಷ್ಟಕ್ಕೈತೆ, ಇವನು ಸುಮ್ಮನೆ ಮುಟ್ಟಿಬಿಟ್ಟು ಏನಾಗುತ್ತದ, ಅದು ಬೀಳೋದಕ್ಕೂ ಹಾರೋದಕ್ಕೂ ಡಿಫ್ರೆನ್ಸ್ ಇರೋದು ಹಾಗೆ. ಬೀಳ್ತಾನೆ, ಹಾವು ಕಂಡು ಹಾರ್ತಾನೆ, ಎಲ್ಲಿ ಬಿದ್ದುಬಿಡ್ತಾನೆ. ಅದನ್ನೇ ಜಂಪ್ ಮಾಡ್ತಾನೆ, ಬೀಳೋದಿಲ್ಲ. ಯಾತಕ್ಕೆ? ಪ್ಲಾನ್ ಇದೆ ಅವನಿಗೆ, ಇಷ್ಟು ಹಾರಬೇಕು ಎಲ್ಲ ಪ್ಲಾನ್ ಮಾಡ್ಕೋತಾನೆ. ಅವಾಗ ಏನಾಗುತ್ತಾಗ ಅಪಾಯ ಇಲ್ಲ. ಸೊ ತಿಳ್ಕೊಂಡ ಮೇಲೆ ಪಾಪ ಕಾರ್ಯ ಮಾಡಬೇಕಾದ್ರೆ ಒಂದು ವ್ಯವಸ್ಥೆ ಇದೆ, ಹುಷಾರಾಗಿರ್ತಾರೆ ಆದಷ್ಟು ಕೂಡ. ತಿಳಿದೇ ಮಾಡಿದಾಗ ಏನಾಗುತ್ತೆ, ಮೈ ಮರೆತು ಬೀಳೋದು ಹೆಚ್ಚು ಬೀಳುತ್ತೆ. ಬೀಳೋದಕ್ಕೂ ಎಡವಿ ಬೀಳೋದಕ್ಕೂ ಗಮನ ಬಿಟ್ಟು ಬೀಳೋದು. ಸಿನಿಮಾದಲ್ಲಿ ಏನು ಮಾಡ್ತಾರೆ, ಬಿದ್ದು ಬಿಡ್ತಾರೆ ನಾಟಕದಲ್ಲಿ. ಬಟ್ ಅವ್ರು ಪ್ಲಾನ್ ಮಾಡಿಬಿಡ್ತಾರೆ, ಬಿಡ್ಬೇಕಾದ್ರೆ ಹೇಗೆ ಬೀಳ್ತಾರೆ ಅವರು, ಏನು ಆಗದಂತೆ ಬಿಡ್ತಾರೆ. ಯಾಕೆ ರೆಡಿ ಬಂದ ಸೀನ್ ಗೊತ್ತಿದೆ ಅವನಿಗೆ, ಹಾಗೆ ಬಿದ್ದು ಹೇಳಾಕಿದ್ರೆ ಕೈಕಾಲು ಬಿಡ್ಕೋತಾರೆ. ಅಲ್ಲಿ ಯಾರು ಬಿಡ್ಕೊಂಬೋದಿಲ್ಲ. ಯಾತಕ್ಕೆ? ಮೊದಲೆಲ್ಲ ಜ್ಞಾನ ಇರುತ್ತೆ, ಏನಾಗುತ್ತೆ ಮುಂದೆ ನಾನು ಡೈರೆಕ್ಟ್ ಇಷ್ಟು ಹೇಳಿದ್ದಾನೆ, ಇದು ಹೆಚ್ಚು ಹೇಳಿಲ್ಲ, ಅದು ಅಷ್ಟು ಮಾತ್ರ ಪ್ಲಾನ್ ಮಾಡ್ತಾರೆ, ಬೇರೆ ಮಾಡೋದಿಲ್ಲ. ನೋಡೋರಿಗೆ ಏನೇನೋ ಕಾಣಿಸುತ್ತೆ, ಅವನಿಗೇನಾಗಿರೋದಿಲ್ಲ. ಅದು ಆಲ್ಟ್. ಅದು ದುಷ್ಟತ್ವ ಅತಿ ಸ್ವಾರಸ್ಯ ಏನು ಅಂದರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತತಿ, ಒಂದು ಪಾರ್ಟ್. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ, ಇದು ನೆಕ್ಸ್ಟ್ ಪಾರ್ಟ್. ಇದರಲ್ಲಿ ಏನು ಪಾಯಿಂಟ್ ಅಂದರೆ,
ಅದು ರಾಜ ಇದ್ದಾಗೆ ಇದು ಭೃತ್ಯರಿದ್ದಾಗೆ ಅಂತ ಹೇಳಿದ್ರಿಂದ ಹರಿಸ್ಮರಣೆ ಅಂತಕ್ಕಂಥ ರಾಜನ ಬಿಟ್ಟುಬಿಟ್ಟು ಬರೀ ಕರ್ಮ ಮಾಡಿದಾಗ ಭೃತ್ಯರನ್ನಷ್ಟೇ ಹಿಡಿದಾಗ ಆಯ್ತು ನಾವು. ಅಲ್ಲಿಂದ ಏನಾಗುತ್ತಾಗ ಕೆಲಸ ಆಗೋದಿಲ್ಲ. ಆದರೆ ಹರಿಸ್ಮರಣೆ ಪ್ರಧಾನವಾಗಿದ್ದಾಗ ಇದೇನಾಯ್ತು, ಭೃತ್ಯರೆಲ್ಲ ಜೋರಾಗಿ ಕೆಲಸ ಮಾಡ್ತಾರೆ, ಎಲ್ಲ ಫಲ ಪೂರ್ತಿ ಸಿಗತ್ತೆ. ಪುಣ್ಯ ಕಾರ್ಯ ಮಾಡಿದಾಗ ಹಾಗೆ ಪಾಪ ಕಾರ್ಯದಲ್ಲೂ ಕೂಡ ಸಮರ್ಪಣ ಬುದ್ಧಿ ಅಂತ ಇಟ್ಕೊಂಡ್ಬಿಟ್ಟು ವಿಷ್ಣು ಸ್ಮರಣೆ ಇದ್ದಾಗ ಪಾಪದ ಇಂಟೆನ್ಸಿಟಿ ಎಲ್ಲ ಕಡಿಮೆ ಆಗೋಗುತ್ತೆ. ಪ್ರಾಯಶ್ಚಿತ್ಯಾದಿ ಮಾಡಿಕೊಂಡು ಪಾಪ ನಮಗೆ ಬರೋದು ಕಡಿಮೆ ಆಗುತ್ತೆ, ಪುಣ್ಯ ಬರೋದು ಜಾಸ್ತಿ ಆಗುತ್ತೆ. ನಾವು ಮಾಡಿರೋ ಪುಣ್ಯ ಏನಾಗಬೇಕು, ಉಳಿಬೇಕು, ಬೆಳಿಬೇಕು. ಪಾಪ ಏನಾಗಬೇಕು, ಬೆಳಿಲೇಬಾರದು, ಉಳಿಲೂಬಾರದು. ಅದಕ್ಕಿರ್ತಕ್ಕಂಥ ಮೇನ್ ಪಾಯಿಂಟ್ ಯಾವುದು, ಹರಿಸ್ಮರಣೆ. ಹರಿಸ್ಮರಣೆ ಪೂರ್ವಕ ಮಾಡಿದಾಗ ಮಹತ್ವ ಬರುತ್ತೆ. ಅದು ತುಂಬ ಜನ ತಮಾಷೆ ಪ್ರಶ್ನೆ ಮಾಡ್ತಿರ್ತಾರೆ ಅಥವಾ ಮೂರ್ಖದ ಪ್ರಶ್ನೆ ಮಾಡ್ತಾರೆ. ನಾವು ನಿಷಿದ್ಧ ಕೆಲಸ ಮಾಡ್ತಾ ಹರಿಸ್ಮರಣೆ ಮಾಡಿಬಿಡ್ಬೋದು ಅಂತ ಕೇಳ್ತಾರೆ. ಏನು ಹೇಳ್ಬೇಕು ನಾವಾಗ? ಆಯ್ತು ಅದನ್ನೇ ಮಾಡಿ ನೋಡು ಅಂತ ಹೇಳೋದು. ಸ್ವಲ್ಪ ದಿವಸ ಹರಿಸ್ಮರಣೆ ಮಾಡ್ತಾ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲಿ ನಿಧಾನ ಕಡಿಮೆ ಆಗಿಬಿಡುತ್ತೆ. ಎಲ್ಲರೂ ಫೋಟೋ ತೆಗಿಬೇಕಾದ್ರೆ ಕಳ್ತನ ಮಾಡ್ಬೋದು ಅಂತ ಕೇಳಿದ್ರೆ ಹಾಗೆ ಮಾಡು, ನಿಜ ಗೊತ್ತಾಗ ಸಿಕ್ತಿದ್ದು ಗೊತ್ತಾಗುತ್ತೆ, ಹುಷಾರಾಗಿರ್ತಿ ಅಂತ ಹೇಳ್ತಾರೆ. ಹೋದಾಗ ಅವಾಗ ಏನಾಯ್ತು, ಬುದ್ಧಿ ಚೇಂಜ್ ಆಯ್ತು ಆ ರೀತಿ ಮಾಡಿದಾಗ. ಆದ್ದರಿಂದ ಹರಿಸ್ಮರಣೆಯನ್ನು ಕೆಟ್ಟ ಉದ್ದೇಶದಿಂದ ಮಾಡಿದಾಗಲೂ ಕೂಡ ಮೊದಲು ಏನೇ ಅನಿಸಿದ್ರು ಕೂಡ ರಿಸಲ್ಟ್ ಹೇಗಿರುತ್ತೆ, ಎಂಡ್ ಪಾಯಿಂಟ್ ಒಳ್ಳೇದಾಗಿರುತ್ತೆ. ಬಟ್ ಯಾವ ರೀತಿ ಮಾಡಬಾರ್ದು ಅಂದರೆ, ಆ ಹರಿ ಇದ್ದಾನಲ್ಲ ಅಂತ ಬೈಕೊಂಡು ಆಗಲೂ ಬೈಕೊಂಡೇ ಸ್ಮರಣೆ ಮಾಡಿಬಿಟ್ರೆ ಭಾರಿ ತುಂಬ ಅವ್ರ ಕೆಲಸ ಹೇಳಿದಾರಲ್ರಿ ಪಾಪಿಗಳು, ಮಾಡ್ಬೇಕು ನಿರ್ವಾಹ ಇಲ್ಲ. ಆ ಸಂಧ್ಯಾನೆ ಮಾಡೋಕಂತ ಯಾವ ಪಾಪಿ ಹೇಳಿದಾರೋ ಗೊತ್ತಿಲ್ಲ, ನಾವು ಮಾಡಬೇಕಂತ ಮಾಡಿಬಿಟ್ರೆ ಸಂಧ್ಯಾನೆ ಮಾಡಿಯೂ ಏನೇನೂ ಪುಣ್ಯ ಇಲ್ಲ. ಯಾಕೆ ಅದನ್ನ ಬೈಕೊಂಡು ಮಾಡ್ತಿದ್ದ ನಾವು. ವಿಸ್ಮರಣೆಯಲ್ಲಿ ಎರಡು ವಿಧ, ವಿರುದ್ಧ ಸ್ಮರಣೆ ಬೇರೆ, ಸ್ಮರಣಾಭಾವ ಬೇರೆ. ಸ್ಮರಣಾಭಾವಕ್ಕೆ ಮುಂದೆ ಮೇಕಪ್ ಮಾಡ್ಬೋದು, ಆದರೆ ವಿಸ್ಮರಣೆಗೆ ಮಾತ್ರ, ವಿರುದ್ಧ ಸ್ಮರಣೆಗೆ ಮಾತ್ರ ಪಾಪದ ಫಲ ತುಂಬ ಜಾಸ್ತಿ. ದುರ್ಯೋಧನ ಹಾಗೆ ಕೃಷ್ಣನ ಬೈತಾನೆ ಸತ್ತ, ಪರಮಾವಧಿ ಪಾಪಕ್ಕೆ ಗುರಿಯಾದ. ನಾಳೆ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.